ಇಲ್ಲದೇ ಉದ್ಯೋಗ ನೇಮಕಾತಿಗೆ ಮುಂದಾಗಿರುವಂಥ ಸರ್ಕಾರದ ನಡೆಯನ್ನು ಖಂಡಿಸಿ ಪ್ರತಿಭಟಿಸಿ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿಗೆ ಬೃಹತ್ ರ್ಯಾಲಿ ಕಾರ್ಯಕ್ರಮವನ್ನು ಇದೇ ತಿಂಗಳು 16ನೇ ತಾರೀಕು 16/3/2026ರಂದು ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ, ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ RPB ಜಂಟಿಯಾಗಿ ಬೃಹತ್ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಈ ದಿನ ಸಭೆಯಲ್ಲಿ ಸರ್ವಾನುಮತದಿಂದ ತೀರ್ಮಾನ ಮಾಡಿದ್ದೇವೆ. ಜೊತೆಗೆ ಉದ್ಯೋಗಾಕಾಂಕ್ಷಿಗಳು ಏನು ಉದ್ಯೋಗ ಕೊಡಬೇಕು, ವಯೋಮಿತಿ ಮೀರ್ತ್ ನಮಗೆ ಅಂತೇಳಿ ಬೀದಿ ಹೋರಾಟ ಮಾಡ್ತಾ ಇದ್ದಾರೆ. ಅವ್ರಿಗೆ ನಮ್ಮ ಬೆಂಬಲ ಇದೆ, ನಮ್ಮ ವಿರೋಧ ಇಲ್ಲ. ಉದ್ಯೋಗಗಳನ್ನು ತುಂಬಬೇಕು ಅಂತ ನಾವು ಹೋರಾಟ ಮಾಡಿದಂಥವು. ರಾಜ್ಯ ಸರ್ಕಾರದಲ್ಲಿ 2,84,000 ಉದ್ಯೋಗಗಳು ಖಾಲಿ ಇದ್ದಾವೆ. ಆ ಎಲ್ಲ ಉದ್ಯೋಗಗಳನ್ನು ತುಂಬೋದ್ರ ಜೊತೆಗೆ 15% ಮೀಸಲಾತಿ ಏನಿದೆ ಪರಿಶಿಷ್ಟ ಜಾತಿಗೆ, ಅದ್ರ ಜೊತೆಗೆ ಒಳ ಮೀಸಲಾತಿಯನ್ನು ಅಳವಡಿಸಿ ತುಂಬಬೇಕು ಅಂತೇಳಿ ನಮ್ಮ ಆಗ್ರಹ. ಒಳ ಮೀಸಲಾತಿಯನ್ನು ಅಳವಡಿಸಿ, ಒಳ ಮೀಸಲಾತಿಯನ್ನು ಸೇರಿಸಿ ಉದ್ಯೋಗ ನೇಮಕಾತಿಗೆ ಸರ್ಕಾರಕ್ಕೆ ಏನು ಅಡ್ಡಿ ಅಡಚಣೆ ಇದೆ? ಈಗ 17% ಮೀಸಲಾತಿಯನ್ನು ಕೊಟ್ಟರು SC STಗೆ. SCಗೆ 15ರಿಂದ 17ಕ್ಕೆ ಅನೌನ್ಸ್ ಮಾಡಿದ್ರು. ನಾಗಮೋಹನ್ ದಾಸ್ ಆಯೋಗ ವರದಿ ಕೊಟ್ಟಿತ್ತು. ನಾವೆಲ್ಲ ಫ್ರೀಡಂ ಪಾರ್ಕಲ್ಲಿ ಸ್ವಾಮೀಜಿಯವರ ನೇತೃತ್ವದಲ್ಲಿ ದೊಡ್ಡ 1 ವರ್ಷಕ್ಕೆ ಹೆಚ್ಚು ಕಾಲ ಧರಣಿ ಮಾಡಿ ಪರಿಶಿಷ್ಟ ವರ್ಗಗಳಿಗೆ ಮೀಸಲಾತಿ ಹೆಚ್ಚು ಮಾಡಬೇಕು ಅಂತ 3ರಿಂದ 7 ಮಾಡಿದ್ರು. SCಗೆ 15ರಿಂದ 17 ಮಾಡಿದ್ರು. ಇತ್ತೀಚೆಗೆ ತೀರ್ಮಾನ ಸುಪ್ರೀಂ ಕೋರ್ಟಲ್ಲಿ 50% ಮಾತ್ರ ಮೀಸಲಾತಿ ಅಪ್ಲಿಕೇಬಲ್ ಅಂತ ಸೀಲಿಂಗ್ ಇದೆ ಅಂತೇಳಿ ಇಂದಿರಾ ಸಹಾನಿ ಜಡ್ಜ್ಮೆಂಟ್ನ ರಿಪೀಟ್ ಮಾಡಿದ್ರು. ಅಷ್ಟೊತ್ತಿಗೆ 24 ಆಗಿತ್ತು ಮೀಸಲಾತಿ. ನಾವೀಗ ಕೇಳ್ತಾ ಇದ್ದೀವಿ, ಅದು ಬೈಂಡಿಂಗ್ ಇದ್ದೀವಿ ನಾವು. ಸುಪ್ರೀಂ ಕೋರ್ಟ್ ಏನು ಆದೇಶ ಮಾಡಿದೆಯೋ 50%, ನಮ್ಗೆ 15% ಕೊಡಿ ಪರಿಶಿಷ್ಟ ಜಾತಿಯವರಿಗೆ. ಅದು ಒಳ ಮೀಸಲಾತಿಯನ್ನು ಸೇರಿಸ್ಕೊಡಿ. ಈಗ ಅದರ ಮೇಲೆ 12 ಪಿಟಿಷನ್ ಇದೆ ಒಳ ಮೀಸಲಾತಿ ವಿಚಾರದಲ್ಲಿ. ಅಲೆಮಾರಿಗಳದೊಂದು, ಇನ್ಯಾರು ಮಹೇಂದ್ರ ಮಿಶ್ರಾ ಅನ್ನೋದೊಂದು, ಅವ್ರದ್ದು ಸೀಲಿಂಗ್ 50% ಮೀರಬಾರ್ದು ಅನ್ನೋದೊಂದು, ಮತ್ತು ಅಲೆಮಾರಿಗಳನ್ನ 1% ನಾಗಮೋಹನ್ ದಾಸ್ ಆಯೋಗವನ್ನು ವೈಲೇಟ್ ಮಾಡಿದೆ ಸರ್ಕಾರ. ಸುಪ್ರೀಂ ಕೋರ್ಟ್ ಇದನ್ನು ಅವರ ಷರತ್ತುಗಳನ್ನ ಕಂಟೆಂಪ್ಟ್ ಮಾಡಿದೆ ಇದು ಅಂತ ಅವ್ರ ವಾದ. ಅದರಲ್ಲಿ ಮಧ್ಯಂತರ ಆದೇಶ ಕೊಟ್ಟಿದ್ದಾರೆ. ನೀವು ನೇಮಕಾತಿ ಮಾಡುವಾಗ 15% ನೇಮಕಾತಿ ಮಾಡಿ ಕೇಳಿ, ಪ್ರಕ್ರಿಯೆ ಆರಂಭಿಸಿ. 6% ಅನೌನ್ಸ್ ಆಗಿರೋದನ್ನು ಅಬೆನ್ಸ್ ಮಾಡಿ. ಕೋರ್ಟ್ ಆದೇಶ ಬಂದರೆ ನೀವೆಲ್ಲರಿಗೂ ಆದೇಶ ಪತ್ರ ಕೊಡಿ, ಇಲ್ಲ ಅಂದ್ರೆ ಅದನ್ನು ಹಾಗೆ ಪ್ರಕ್ರಿಯೆ ಏನು ಬೇಕೋ ಅದು ಮಾಡಿ. ಒಂದು ಕೋರ್ಟ್ ಆದೇಶ ಅನುಸರಿಸಿ ಅಂತ ಇದೆ. ಅದನ್ನೆಲ್ಲ ಮಾಡೋದಕ್ಕೆ ಸಿದ್ದರಾಮಯ್ಯನವರು ಸಚಿವ ಸಂಪುಟದಲ್ಲಿ 5ನೇ ತಾರೀಕು, ಇವತ್ತು 5ನೇ ತಾರೀಕು ಸಚಿವ ಸಂಪುಟ ಅಪೂರ್ಣ ಆಗಿದೆ. ಯಾಕಪ್ಪ ಸಚಿವ ಸಂಪುಟ ನಡೆಸ್ತೀರಿ ನೀವು? ಇಲ್ಲಿ ಬಡಿದಾಟ ಆಗಿದೆ, ವಾದ ವಿವಾದ ಆಗಿದೆ. ಇದು ಸಿದ್ದರಾಮಯ್ಯನವರು ಪರಿಶಿಷ್ಟ ಜಾತಿಗಳಲ್ಲಿ ಒಡೆದಾಕಕ್ಕೆ ಅವ್ರ ಅಧಿಕಾರದ ಮುಂದುವರಿಬೇಕು, ಜಗಳ ಆಗ್ತಾ ಇರ್ಬೇಕಲ್ಲಿ. ಇವ್ರನ್ನ ವಿಭಜಿಸಬೇಕು, ತಮಾಷೆ ನೋಡ್ಕೊಂಡು ಆದಷ್ಟು ದಿನ ಕುರ್ಚಿಲಿರಬೇಕು. ಇಲ್ಲಿ ಒಳ ಮೀಸಲಾತಿ 15% ಕೊಡೋದಕ್ಕೆ ಯಾವುದೇ ಟೆಕ್ನಿಕಲ್ ಪ್ರಾಬ್ಲಮ್ ಆಗಲಿ, ಮೆಕ್ಯಾನಿಕ್ ಪ್ರಾಬ್ಲಮ್ ಆಗಲಿ ಯಾವುದೂ ಇಲ್ಲ. ಸಮಸ್ಯೆ ಇರೋದು ಅವ್ರ ಸರ್ಕಾರದಲ್ಲಿ, ಸಮಸ್ಯೆ ಇರೋದು ಅವ್ರ ಸಚಿವರುಗಳಲ್ಲಿ, ಸಮಸ್ಯೆ ಇರೋದು ಸಿದ್ದರಾಮಯ್ಯನವರ ತಲೆಯಲ್ಲಿ. ಇಚ್ಛಾಶಕ್ತಿ, ರಾಜಕೀಯ ಇಚ್ಛಾಶಕ್ತಿ ಕೊರತೆ, ಕಳಕಳಿಯ ಕೊರತೆ, ಆಶಯದ ಕೊರತೆ. ಸಾಮಾಜಿಕ ನ್ಯಾಯ ಅಂತ ಹೇಳ್ತಾರೆ, ಅದು ವಿರುದ್ಧ ನಡೀತಾರೆ. ಸಂವಿಧಾನ ಅಂತ ಹೇಳ್ತಾರೆ, ಅವ್ರ ವಿರುದ್ಧ ನಡೀತಾರೆ. SC ST ಉದ್ಧಾರ ಅಂತ ಹೇಳ್ತಾರೆ, ಅದು ವಿರುದ್ಧ ನಡೀತಾರೆ. ಇಲ್ಲಿ ಏನು ಮೀಸಲಾತಿ ಉದ್ಯೋಗ ನೇಮಕಾತಿನಲ್ಲಿ ಮೀಸಲಾತಿ ಅಳವಡಿಸೋದಕ್ಕೆ ತಾಂತ್ರಿಕ ಅಡಚಣೆ ಇದೆ ಅಂತ ಏನು ಹೇಳ್ತಾರೆ, ಅಂಗೈ ಉಣಿಗೆ ಕನ್ನಡಿ ಬೇಕಾಗಿದೆ. ಅದೇನು ವಲ್ಲದ ಗಂಡಿಗೆ ಮಸರ ಕಲ್ಲು ಅನ್ನಂಗೆ ಇವ್ರ ಮನಸ್ಸು ಇಲ್ಲ ಅಂದ್ರೆ ಹೆಂಗಾಗ್ತದೆ? ಯಾವ ಕೋರ್ಟ್ ಆದೇಶ ಇದೆ ಸಿದ್ದರಾಮಯ್ಯನವರೇ?
ಯಾವ ಕೋರ್ಟ್ ಸದೇಶ ಇದೆ ತೋರಿಸಿ. ಈಗ 1950ರಿಂದ ಸಂವಿಧಾನ ಜಾರಿಯಾದ ಮೇಲೆ ರೋಸ್ಟರ್ ಪದ್ಧತಿ ತಲತಲಾಂತರದಿಂದ ಕೊಡ್ತಾ ಇದ್ದಾರೆ. ಅಲ್ಲಿ ಅನೇಕ ಸಮಸ್ಯೆಗಳು ಉದ್ಭವ ಆಗಿದ್ದು. ರೋಸ್ಟರ್ ಮೇಂಟೈನ್ ಮಾಡುವಾಗ 15% ಏನು ವರ್ಟಿಕಲ್ಲು, ಹಾರಿಜೆಂಟಲ್ಲು, ಆಮೇಲೆ ಶ್ರೇಣಿಯ ಸಮಸ್ಯೆ, ಏಕ ಹುದ್ದೆ ಎಲ್ಲನೂ ಕೂಡ ಸಲೀಸಾಗಿ ನಿಭಾಯಿಸಿದ ಅಧಿಕಾರಿಗಳು. ರೋಸ್ಟರ್ ಪದ್ಧತಿ ಕೊಟ್ಟಿದೆ, ಯಾವುದೂ ಕೂಡ ಕೋರ್ಟಲ್ಲಿ ಅಡಚಣೆ ಆಗಲಿಲ್ಲ. ಸಿದ್ದರಾಮಯ್ಯನವ್ರು ಯಾವ್ದು ಆದೇಶ ಮಾಡಿದ್ರು ನ್ಯಾಯಾಲಯದ ಅಡಚಣೆ ಇತ್ತು, ಕಾನೂನು ತೊಡಕಿಟ್ಟು ಮಾಡ್ತಾರೆ. ಯಾಕಂದರೆ ಅದಾಗಬಾರ್ದು. ಈಗ ನಾಗಮೋಹನ್ ದಾಸ್ ವರದಿ ಕೊಟ್ಟರು, 5 ಅವರು ABCD 5 ಗ್ರೂಪ್ ಮಾಡಿದರು. ಸಿದ್ದರಾಮಯ್ಯನವರು 3 ಗ್ರೂಪ್ ಮಾಡಿ ಕೊಟ್ಬಿಟ್ರು, 6, 5, 4. ಅಂದರೆ ನಾಗಮೋಹನ್ ದಾಸ್ ಯಾಕೆ ಮಾಡೋದಕ್ಕಾಯ್ತು? ಅದರಿಂದ ಕೋರ್ಟ್ಗೆ ಹೋಯ್ತದ್ದು. ಕಾನೂನು ತೊಡಕಿಟ್ರಲ್ಲ ನೀವು. ಈಗ ಒಳ ಮೀಸಲಾತಿ ವರ್ಗೀಕರಣ ಇಡೀ ರಾಜ್ಯಾದ್ಯಂತ ದೊಡ್ಡ ಉದ್ರಿಕ್ತ ಹೋರಾಟ ನಡೀತಾ ಇದೆ, ಚಳವಳಿ ನಡೀತಾ ಇದೆ, ಆತಂಕ ಆಗಿದೆ, ಆಘಾತ ಆಗಿದೆ. 35 ವರ್ಷದಿಂದ ಹೋರಾಟ ಮಾಡಿದಂಥ ಮಾದಿಗ ಸಂಬಂಧಿತ ಹೋರಾಟಗಾರರು, ಸಮಾಜ, ಸಮುದಾಯ ಆತಂಕ ಇದೆ. ಉದ್ಯೋಗ ಸಿಗ್ತಾ ಇಲ್ಲ, ವಯೋಮಿತಿ ಮೀರೋಯ್ತು, ಉದ್ಯೋಗ ಬೇರೆಯವ್ರಿಗೆ ಹೊರಟೋಯ್ತು. ಈ ಸಮಾಜ ಯಾವಾಗ ಬರೋದು ಮೇಲಕ್ಕೆ? ಆ ಸಮಾಜದಲ್ಲಿ ಚಪ್ಪಲಿ ಹೊಲಿಯರಿದ್ದಾರೆ, ಮಲವರರಿದ್ದಾರೆ, ಪೌರ ಕಾರ್ಮಿಕ ಕಸವರರಿದ್ದಾರೆ, ತೀರಾ ಅಧೋಗತಿ ಇದೆ. ಅವ್ರನ್ನೆಲ್ಲ ಯಾವಾಗ ಮೇಲ್ಕೆತ್ತೀರಿ ಅಂತ ಅಲ್ಲಿ ಒಂದು ಅಸಹನೆ, ಅಸಮಾಧಾನ ಇದೆ. ಅದನ್ನು ಸರ್ಕಾರ ಆದರೂ ನಾಗರಿಕ ಸರ್ಕಾರ ಅದನ್ನು ನಿಭಾಯಿಸಬೇಕಲ್ವಾ? ಆದರೆ ಸಿದ್ದರಾಮಯ್ಯನವರು ಅಧಿಕಾರದಾಗ ನಾನು 17 ಬಜೆಟ್ ಮಾಡಿಸ್ಬಿಟ್ಟೆ, ದೇವರಾಜರ್ಸು ರೆಕಾರ್ಡ್ ಬ್ರೇಕ್ ಮಾಡಿಬಿಟ್ಟೆ. ಯಪ್ಪ, ಎಷ್ಟು ವರ್ಷ ನೀನು ಆಡಳಿತ ಮಾಡಿದ್ದೆ, ಎಷ್ಟು ವರ್ಷ ಬದುಕಿದ್ದೆ ಅಂತಲ್ಲ, ಬದುಕಿದ್ದಾಗ ಏನು ಮಾಡಿದ್ದೆ ಅನ್ನೋದು ಮುಖ್ಯ. ಸಿದ್ದರಾಮಯ್ಯನವರೇ, ಸಂವಿಧಾನದ ಪರ್ವ ನಡ್ಕೊಳ್ಳಿ. ಈಗ ನೀವು ಮಾಡಿರೋ ಅಂಥದ್ದು ಇದೆಯಲ್ಲ, ಉದ್ಯೋಗನ ಇಲ್ದೇ ನೇಮಕಾತಿ ಮಾಡ್ಬಿಡ್ತೀನಿ, 56,432 ಉದ್ಯೋಗ ನೇಮಕಾತಿ ಮಾಡ್ತೀನಿ ಒಳ ಮೀಸಲಾತಿ ಇಲ್ದಲೆ ಅಂತ ಓದ್ತಾ ಇದೆಯಲ್ಲ. ಇದು ಸುಪ್ರೀಂ ಕೋರ್ಟ್ ಕಂಟೆಂಪ್ಟ್ ಕೋರ್ಟು, ಜೈಲು ಓದ್ತೀರ ನೀವು. ಕಂಟೆಂಪ್ಟ್ ಕೋರ್ಟ್ ಇದು, ಅವೈಜ್ಞಾನಿಕ, ಇದು ಸಂವಿಧಾನ ವಿರೋಧಿ ನಡೆಯೋದು. 7 ಜನ ನ್ಯಾಯಾಧೀಶರು ತೀರ್ಪು ಕೊಟ್ಟಿದ್ದಾರೆ. ಪಾಪ ಅಲಮಾರಿಗಳು 59 ಜಾತಿಗಳು, ಅವರೆಲ್ಲ ಕಾಡುವಾಸಿಗಳು, ಕಾಡಿಗೆಲ್ಲ ಬೇಲಿ ಹಾಕ್ಯವ್ರೆ, ಕಾಡಿಗೆ ಹೋಗಂಗಿಲ್ಲ. ಅವರು ಭಿಕ್ಷೆ ಬೇಡ್ಕೊಂಡು ತಿನ್ನೋರು, ಭಿಕ್ಷೆ ಬೇಡಿದ್ರೆ ಒಳಗಾಗ್ತಾರೆ. ಭಿಕ್ಷೆನೂ ಬೇಡಕ್ಕೆ ಬಿಟ್ಟಿಲ್ಲ ಅವ್ರನ್ನ, ಕಾಡಿಗೆ ಹೋಗಂಗೆ ಬಿಟ್ಟಿಲ್ಲ ಅವ್ರನ್ನ. ಅವ್ರು ತ್ರಿಶಂಕು ಸ್ಥಿತಿ ಮಾಡ್ಬಿಟ್ಟು ನಾಗಮೋಹನ್ ದಾಸು ಪ್ರತ್ಯೇಕವಾಗಿ ಎ ಗುಂಪಿನಲ್ಲಿ 1% ಮೀಸಲಾತಿ ಕೊಟ್ಟರೆ ಅವ್ರ ಬಾಯಿ ಮಣ್ಣು ಹಾಕ್ಬಿಟ್ರಲ್ಲ, ತಾಂಡೋಗಿ ಸಿ ಗುಂಪಿಗೆ ಸೇರಿಸ್ಬಿಟ್ರಲ್ಲ, ಅವ್ರನ್ನ ಅಸ್ಪೃಶ್ಯರ ಜೊತೆಗೆ ಸೇರಿಸ್ಬಿಟ್ರಲ್ಲ, ಸಿಂಬುದ ಜೊತೆಗೆ ಜಿಂಕೆ ಹಾಕಿದಂಗೆ. ಅವ್ರು ಒಂದು ಉದ್ಯೋಗ ಅಲ್ಲ, ಅದರಲ್ಲಿ ಅವರಲ್ಲೇ ನಾಗರಿಕ ಸಮಾಜ ತಿಳ್ಕೊಬೇಕು. ಅಲೆಮಾರಿಗಳಲ್ಲಿ ಒಂದು ಅರ್ಜಿ ಕೂಡ ಹಾಕಿಲ್ಲ ವಿಧಾನಸೌಧಕ್ಕೆ. ಕೆಲವು ಜಾತಿಗಳಲ್ಲಿ ಏನಕ್ಕೆ ಸ್ಕಾಲರ್ಶಿಪ್ಗಾಗಲಿ ಒಂದು ಅರ್ಜಿ ಹಾಕೋದು ಸಮಾಜ ಇದೆ. ಒಬ್ಬ ಪಂಚಾಯತಿ ಸದಸ್ಯ ಇಲ್ಲ, ಒಬ್ಬನ MLA ಇಲ್ಲ, ಒಬ್ಬ MP ಇಲ್ಲ, ಒಬ್ಬ ಕಾನ್ಸ್ಟೇಬಲ್ ಇಲ್ಲ, ಒಬ್ಬ ಕ್ಲರ್ಕ್ ಇಲ್ಲ. ಅಂಥ ಒಂದು ಬರ್ಬರ ಸ್ಥಿತಿನೇ, ದಯನೀಯ ಸ್ಥಿತಿಯಲ್ಲಿ ಇರ್ತಕ್ಕಂಥ ಅಲಮಾರಿಗಳು ಮೇಲಕ್ಕೆ ಬರಲಿ ಅನ್ನೋ ಮನಸ್ಸಿಲ್ದಿದ್ರೆ ಇನ್ಯಾರನ್ನ ನೀವು ಮೇಲೆತ್ತೀರಿ? ತಾಂಡಕ ರಾಜಕೀಯಕ್ಕೋಸ್ಕರ ಪುರುಷ ಜಾತಿ ಹೊತ್ತಿಗೆ ಹಾಕ್ಬಿಟ್ಟು ಅವ್ರು ಬೀದಿಲಿ ಹೋರಾಟ ಮಾಡಿ ಡೆಲ್ಲಿಗೆ ಹೋಗಿ ಬಾಯಿ ಬಡ್ಕೊಂಬಂದ್ರು ಕೂಡ ನಾನು ಹೇಳ್ತಾ ಇದ್ದೇನೆ, ನೀವು ಆ ನಾಗಮೋಹನ್ ದಾಸ್ ಹೃದಯವಂತಿಕೆಯಿಂದ ಅಂಕಿಅಂಶಗಳು ಕೊಟ್ಟಿದ್ರು ಅವರ ಸ್ಥಿತಿಗತಿ. ಅದನ್ನು ನೋಡಿ ಅವ್ರಿಗೆ 1% ಮೀಸಲಾತಿ ಕೊಡಿ. ಮತ್ತೆ ನಮ್ಮದು, ನಮ್ಮ ವಿಷನ್ನು, ನಮ್ಮ ಒತ್ತಾಯ, ನಮ್ಮ ಹೋರಾಟದಲ್ಲಿ ಜಾತೀಯತೆ ಇಲ್ಲ. ವಲಯ ಮಾದಿಗ ಎರಡೂ ಸಮಾಜಗಳು ಕೂಡ ಅಸ್ಪೃಶ್ಯತೆಯ ನೋವಿನಲ್ಲಿ ಸಮಾನ ದುಃಖಿಗಳು. ಸಮಾನ ಅಸ್ಪೃಶ್ಯತೆ ಇದೆ, ಕಾಲೋನಿಗಳಲ್ಲಿ ಸಮಾನ ಬಡತನ ಇದೆ. ಆದರೆ 35 ವರ್ಷ ಹೋರಾಟ ಮಾಡ್ಕೊಂಬಂದಿದ್ದಾರಲ್ಲ ಮಾದಿಗ ಸಂಬಂಧಿತ ಜಾತಿಗಳು, ಕಟ್ಟಕಡೆಯ ಸಮಾಜಗಳು ಇದಾವಲ್ಲಿ, ಮಲವರರು ಇದ್ದಾರೆ. ಅವ್ರಿಗೆ ಮೀಸಲಾತಿ ಕೊಡಿ ಅಂತೇಳಿ 35 ವರ್ಷದಿಂದ ಹೋರಾಟ ಮಾಡಿದರೆ ಅವ್ರಿಗೂ ನ್ಯಾಯ ಕೊಡದ ನೀವು ಉದ್ಯೋಗನ ಹಂಗೆ ತುಂಬಿಡ್ತೀನಿ ಅಂತ ಹೋದರೆ ಇದು ನ್ಯಾಯ ಅಲ್ಲ. ಅದನ್ನು ಕೂಡಲೇ ಒಳ ಮೀಸಲಾತಿಯನ್ನು ಅಳವಡಿಸಿ 56,000 ಉದ್ಯೋಗಗಳು ನೇಮಕ ಮಾಡಬೇಕು. ಅದ್ರ ಜೊತೆಗೆ 2,84,000 ಉದ್ಯೋಗಗಳನ್ನು ನೀವು ಭರ್ತಿ ಮಾಡಬೇಕು. ಅದರಲ್ಲೂ ಟೆಕ್ನಿಕಲ್ ಪ್ರಾಬ್ಲಮ್ ಇಕ್ಕಿ ನೀವು ಉದ್ಯೋಗ ನೇಮಕಾತಿ ಮಾಡ್ತೀವಿ ಅಂತ ಹೋಗಿ ಈ ಥರ ಒಳ ಮೀಸಲಾತಿ ಸೇರಿಸ್ತಲೇ ತಿರುಗಿ ಇನ್ಯಾರನ್ನ ಕೋರ್ಟ್ಗೆ ಹೋದರೆ ಇದು ಕೂಡ
ಕಾನೂನು ತೊಡಕಾಗ್ತದೆ. ಸಿದ್ದರಾಮಯ್ಯವ್ರಿಗೆ ಗೊತ್ತು. ನೇಮಕಾತಿಗಳು ಮಾಡಿದರೆ ಕಾಸಿಲ್ಲ ಸರ್ಕಾರದಲ್ಲಿ. ಸಮಾಜ ಕಲ್ಯಾಣ ಇಲಾಖೆ ದಿವಾಳಿಯಾಗಿದೆ. ಎಲ್ಲ SC/ST ನಿಗಮಗಳಲ್ಲಿ ನವ ಪೈಸೆ ಇಲ್ಲ, ಸಂಬಳ ಕೊಡೋಕ್ಕೆ ಕಾಸಿಲ್ಲ. ಉದ್ಯೋಗ ನೇಮಕ ಮಾಡಿದ್ರೆ ಎಲ್ಲಿ ದುಡ್ಡದೆ, ಅದಕ್ಕೆ ಇದು ಕೋರ್ಟ್ಗೆ ಹೋಗ್ಬಿಡ್ಲಿ ಅಂತೇಳಿ ಅವ್ರು ಐವಾಶ್ ಮಾಡೋಕ್ಕೋಸ್ಕರ ಉದ್ಯೋಗಾಕಾಂಕ್ಷಿಗಳನ್ನು ಮೀಸಲಾತಿ ವಿರೋಧಿ ನಡೆ ಮಾಡಿ ಅದನ್ನು ಕೋಟಿ ತಗಲಾಕಿ ಒಂದು ಹೊತ್ತಿನ ಅಧಿಕಾರದಾಗ ಹೋಗ್ಬಿಡೋಣ ಅಂತ ಸಿದ್ದರಾಮಯ್ಯವ್ರ ಸಂಚೇವಿನ ಯಾವ ನಿರುದ್ಯೋಗಿಗಳಿಗೆ ಉದ್ಯೋಗ ಕೊಡಬೇಕು ಅಂತ ಇಚ್ಛಾಶಕ್ತಿ ಅಲ್ಲ. ಇಚ್ಛಾಶಕ್ತಿ ಇದ್ದರೆ ನಿಮಗೆ ಕೂಡಲೇ 15% ಮೀಸಲಾತಿಯಂತೆ ನೀವು ರಾಷ್ಟ್ರ ಪದ್ಧತಿಯನ್ನು ಅನುಸರಿಸಿ ಮೀಸಲಾತಿ ಕೊಟ್ಟು ಮತ್ತು ಅಲೆಮಾರಿ ಸಮಾಜಕ್ಕೆ ಶೇಕಡ 1% ಕೊಟ್ಟು ನೇಮಕಾತಿ ಮಾಡಿ ಎಲ್ಲರೂ ಮಾನವೀಯತೆ ಇರುವಂಥವ್ರು, ಎಲ್ಲ ಹೃದಯವಂತರು ಆ ಥರ ನಡೆ ಹೋದರೆ ಯಾರೂ ಕೂಡ ವಿರೋಧ ಮಾಡಲ್ಲ. ಸಮಾಜದಲ್ಲಿ ನೀವು ಈ ಥರ ಹೋದರೆ